ಕಾಕ್ರೋಚ್ 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 ಯಾವುದಿದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಕೇಳ್ತಿದ್ದೀರಾ? ಬನ್ನಿ ನಾನು ತಿಳಿಸ್ಕೊಡ್ತೀನಿ. ಇದೆಲ್ಲ ಶುರುವಾಗಿದ್ದು ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರಿಂದ. ಅವ್ರು ಕೊಟ್ಟ ಸ್ಟೇಟ್ಮೆಂಟಿಂದ. ಅವ್ರು ಹೇಳ್ತಾರೆ, ಕೆಲವು ಅನ್ಎಂಪ್ಲಾಯ್ಡ್ ಯೂತ್ಸ್ಗೆ ಏನು ಕೆಲಸ ಇಲ್ಲ, ಅವರು ಸಿಸ್ಟಮ್ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ಅನ್ನೆಸೆಸರಿ ಕ್ವಶನ್ಸ್ನ ಮಾಡ್ತಾರೆ ಅಂತ. ಮತ್ತು ಕೆಲವು ಅನ್ಎಂಪ್ಲಾಯ್ಡ್ ಯೂತ್ಸ್ನ ಜಿರಳೆಗಳಿಗೆ ಕಂಪೇರ್ ಮಾಡಿದ್ದಾರೆ. ಇಲ್ಲಿಂದನೇ ಶುರುವಾಗೋದು ನೋಡಿ ಅಸಲಿ ಕಹಾನಿ. ಅಭಿಜಿತ್ ದೀಪ್ಕೆ ಅನ್ನೋರು ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೊಸ ಪಾರ್ಟಿನ ಶುರು ಮಾಡ್ತಾರೆ. ಸೋಷಿಯಲ್ ಮೀಡಿಯಾ, ವೆಬ್ಸೈಟ್ ಮತ್ತು ಅಜೆಂಡಾಗಳ ಮೂಲಕ ಎಲ್ಲರ ಗಮನನ ಸೆಳೀತಾರೆ. ಇಲ್ಲೇ ಇರೋದು ನೋಡಿ ಅಸಲಿ ಟ್ವಿಸ್ಟ್. ಅಭಿಜಿತ್ ದೀಪ್ಕೆ ಅವರು ಆಮ್ ಆದ್ಮಿ ಪಾರ್ಟಿಯಲ್ಲಿ ಹಲವಾರು ವರ್ಷ ಕೆಲಸ ಮಾಡಿರ್ತಾರೆ. ಮತ್ತು ಈ ಅಕೌಂಟ್ ಕೂಡ US ಬೇಸ್ಡ್ ಆಗಿದೆ. ಮತ್ತು ಇದರಲ್ಲಿರೋ ಫಾಲೋವರ್ಸು ನಮ್ಮ ಇಂಡಿಯನ್ಸ್ಗಿಂತ ಬೇರೆ ದೇಶದವರೇ ಜಾಸ್ತಿ ಆಗಿದ್ದಾರೆ. ಸದ್ಯಕ್ಕೆ ಇದು ಇವಾಗ ಟ್ರೋಲ್ ಪೇಜಸ್ ಮತ್ತು ಮೀಮ್ ಕ್ರಿಯೇಟರ್ಸ್ಗೆ ಆಹಾರ ಆಗಿದೆ. ಇನ್ನು ಕೆಲವರು ಹೇಳೋ ಥರ ಇದು ಒಬ್ಬ ವ್ಯಕ್ತಿ ಕ್ರಿಯೇಟ್ ಮಾಡಿದ ಮೂವ್ಮೆಂಟ್ ಅಲ್ಲ, ಒಂದು ಪ್ಯೂರ್ ಇಂಟರ್ನೆಟ್ ಮೀಮ್ ಕಲ್ಚರ್ ಎಕ್ಸ್ಕಲೇಷನ್ ಅಂತ. ಸೊ ನಿಮ್ಗೇನು ಅನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ.